ನಮಸ್ಕಾರಗಳು. ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಮ್ಮ ರೇಂಜರ್ಸಿನ ಒಂದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್. ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್. ಕಮ್ ಆನ್, ಲೆಟ್ ಅಸ್ ಸಿ. ಗುಡ್ ಮಾರ್ನಿಂಗ್. ಇವತ್ತಿನ ರೇಂಜರ್ಸಿನ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ಗೆ ಎಲ್ಲರೂ ರೆಡಿ ಆಗಿದ್ದೀರಲ್ಲ? ಶರವು ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಗಣಪತಿ ಬಪ್ಪ. ಮೊದಲನೆಯದಾಗಿ ದೇವರನ್ನು ನೆನೆಸಿಕೊಂಡು ಪ್ರಾರ್ಥನೆಯಿಂದ ನಮ್ಮ ಪ್ರಯಾಣ ಪ್ರಾರಂಭವಾಯಿತು. ಒಡೆಯಂಗೊಡಲ ತೋರಿ ಎಲ್ಲ ಬಡತನವ ಭಿನ್ನೈಸುವೆ. ಒಡೆಯ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಶರಗೊಡ್ಡಿ ಬೇಡುವೆ, ಬೇಡುವೆ. ಹೀಗೆ ನಮ್ಮ ಪ್ರಯಾಣ ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭವಾಗಿ ಸುಳ್ಯದ ಕಡೆಗೆ ಹೋಗುತ್ತಿದ್ದೇವೆ. ಮಕ್ಕಳಂತೂ DJ ಡ್ಯಾನ್ಸ್ ಬೆಳಿಗ್ಗೆ ಸ್ಟಾರ್ಟ್. ಮಂಗಳೂರಿನಿಂದ 86 ಕಿಲೋಮೀಟರ್ ಪ್ರಯಾಣ ಮಾಡಿ ಸುಳ್ಯ ಪೇಟೆಗೆ ತಲುಪಿದೆವು. ಸುಳ್ಯದಲ್ಲಿ ಸರಳ ಸಜ್ಜನ ಸರಳಾಯರ ಹೋಟೆಲಿನಲ್ಲಿ ಇಡ್ಲಿ ವಡದ ಬ್ರೇಕ್ಫಾಸ್ಟ್ ಮುಗಿಸಿ ಮುಂದೆ ನಮ್ಮ ಪ್ರಯಾಣ ಹೋಗಲಿಕ್ಕಿದೆ. ಇಲ್ಲಿಯ ವಿಶೇಷವಾದ 10 ರೂಪಾಯಿಯ ಊಟ ಈ ಹೋಟೆಲಿನ ವಿಶೇಷ. ಇನ್ನೊಮ್ಮೆ ನಾನು ನಿಮಗೆ ಶಾರ್ಟ್ ವಿಡಿಯೋ ಮಾಡಿ ಹಾಕುತ್ತೇನೆ. ಇಂತಹ ಒಂದು ಅತ್ಯಂತ ಕಡಿಮೆ ದರದಲ್ಲಿ ರುಚಿಕರವಾದ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ನಮ್ಮ ಪ್ರಯಾಣ ಮುಂದುವರಿಯಿತು ಪೇರಾಜೆ ಕಡೆಗೆ. ಇದು ಸಾಧಾರಣ ಸುಳ್ಯದಿಂದ 8 ಕಿಲೋಮೀಟರ್ ಮುಂದೆ ಹೋಗಬೇಕು. ಎಲ್ಲಿಗೆ ತನಕ ಬಸ್ ಹೋಗುತ್ತದೋ ಅಷ್ಟು ತನಕ ಬಸ್ಸಲ್ಲಿ ಹೋಗುವುದು ನಮ್ಮ ಉದ್ದೇಶವಾಗಿತ್ತು. ಹಾಗೆಯೇ ಪ್ರಯಾಣ ಮಾಡುತ್ತಾ ಸುಂದರ ಪರಿಸರವನ್ನು ನೋಡುತ್ತಾ ಹೋಗುತ್ತಿದ್ದೇವೆ. Full lush green, remote. We are going towards the village area. Beautiful river you can see. Really that travel itself is more beautiful and destiny we can't imagine. We are awaited. ಬಸ್ಸು ರೀಚ್ ಆಗುವಷ್ಟು ಬಂದಾಯಿತು. ಇದು ನೋಡಿ, ಇನ್ನು ಹಿಲ್ಲಿ ಏರಿಯಾ. ಇದರಲ್ಲಿ ನಾವು ಜೀಪಲ್ಲಿ ಹೋಗಬೇಕು. ಹೇಳಿ. ಈ ಊರಿನ ಹೆಸರು ಪೆರಾಜೆ. ಇಲ್ಲಿಂದ ನಮ್ಮ ಪ್ರಯಾಣ ಸಾಧಾರಣ 4.5 ಕಿಲೋಮೀಟರ್ ಬೈ ಜೀಪ್.
ಬೆಟ್ಟ ಗುಡ್ಡಗಳ ಸಾಲು, ಸುತ್ತಲೂ ಹಸಿರು ಪರಿಸರ, ಕಡಿದಾದ ರಸ್ತೆ. ಈ ಪ್ರಯಾಣವು ಈಗಿನ ಪ್ರಯಾಣವು ಕೊನೆಯಾಯಿತು. ಇನ್ನು ಕಾಲ್ನಡಿಗೆ ಗತಿ. ಇಲ್ಲಿಂದ ನಿಜವಾದ ಟ್ರೆಕ್ಕಿಂಗ್ ಪ್ರಯಾಣ ಶುರು. Hi. Are you ready for trekking? Yes. Now we are going to start from here the trekking of Kolikammale. Let us enjoy. Yes. Keep the josh. Yes. ಎಲ್ಲರೂ ಸ್ಟಾರ್ಟ್ ಮಾಡಿ. ಬನ್ನಿ ಕೇರಳ ಮಿಸಸ್ ನಾವೆಲ್ಲಿಗೆ ಹೋಗುದು? ಇಲ್ಲ ಹೌದು. ಬಾಗುಂಡು ಕಮ್ಮಿ ಇದೆಯಾ? ಅದು ರಬ್ಬರ್ ಹಾಕಿದಲ್ಲ ನಮ್ಮಲ್ಲಿ ಕೆಜಿ ಗಟ್ಟಲೆ ಕ್ವಿಂಟಾಲ್ ಹತ್ರ ಎಲ್ಲ ನನಗೆ ಸ್ವಲ್ಪ ಇರುವಾಗ ಹಾಕಬೇಕು ಮತ್ತೆ ತಲೆನೋವು ಹೋಗ್ಲಿಕ್ಕೆ ಸಾಕಾದ್ರೆ ಹಾಯ್ ಹಾಯ್ ಮೇಡಮ್, ಹಾಯ್. ಬನ್ನಿ ಬನ್ನಿ ಬನ್ನಿ. ಬನ್ನಿ ಸರ್. ಅಲ್ಲ 5 ಗಂಟೆಗೆ ಹೊರಟಿದ್ರು. ನನ್ನ ಪ್ರಿಯನ ಕೈಯಲ್ಲಿ ಜ್ಯೋತಿ ಮ್ಯಾಮ್ how is your experience? Abbo, now so much is there to climb. ಈಗ ಕೋಳಿಕಮಲೆ ಟ್ರೆಕ್ಕಿಂಗ್ ಪ್ಲೇಸ್. ಇದರಲ್ಲಿ ನಾವೀಗ ರೇಂಜರ್ಸ್ ವತಿಯಿಂದ GFGCW ಮಂಗಳೂರು, ಬಲ್ಮಠ ಮಂಗಳೂರು, ಇಲ್ಲಿಂದ ನಾವೀಗ ಟ್ರೆಕ್ಕಿಂಗ್ ಆಗಿ ಬಂದಿದ್ದೇವೆ. ಕೋಳಿಕಮಲೆ ಇದು ದಕ್ಷಿಣ ಕನ್ನಡ ಮತ್ತು ಕೊಡಗು ಬಾರ್ಡರ್. ಇಲ್ಲಿ ಈಗ ಟ್ರೆಕ್ಕಿಂಗ್ ಮಾಡ್ತಾ ಮೇಲೆ ಮೇಲೆ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ಸುತ್ತಲೂ ನಿಮಗೆ ಕಾಣಬಹುದು ದಟ್ಟವಾದ ಅರಣ್ಯ. ವಾವ್, ಸೂರ್ಯನ ಬೆಳಕು ಭೂಮಿಗೆ ಬೀಳದ ಒಂದು ಪ್ರದೇಶ. ಈ ಒಂದು ಕಾಡಿನ ಸೌಂದರ್ಯ, ಇಲ್ಲಿಯ ಒಂದು ನೀರವತೆ, ಇಲ್ಲಿಯ ಒಂದು ನೆರಳು ಬೆಳಕಿನ ಒಂದು ಸಂಕೀರ್ಣತೆ. ವಾವ್, ಇಟ್ಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ವಿ ಆರ್ ಹಿಯರ್ ಫ್ರಮ್ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಮಂಗಳೂರು ಬಲ್ಮಠ. ಇದರ ರೇಂಜರ್ಸ್ ವತಿಯಿಂದ ಮಾಡಿದಂತಹ ಟ್ರೆಕ್ಕಿಂಗ್, ಅದರ ಒಂದು ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಇದ್ದೇವೆ. ವಾವ್, ದಿಸ್ ಈಸ್ ನ್ಯೂ ಟು ಮೀ. I never experienced this trekking in the forest. Wow, really amazing.
ಇವರು ನಮ್ಮ ಗೈಡ್, ಇಲ್ಲಿಯ ಲೋಕಲ್ ಜನ. ಅವರಿಗೆ ಇಲ್ಲಿಯ ಕಾಡಿನ ದಾರಿಯ ಸಂಪೂರ್ಣ ಮಾಹಿತಿ ಇದೆ. ಇವರ ಜೊತೆ ನಾವು ಮೇಲಕ್ಕೆ ಹೋಗುತ್ತಿದ್ದೇವೆ. ಇದು ಸಾಧಾರಣ 3.5 ಕಿಲೋಮೀಟರ್ ಇದೇ ಥರ ಕಾಡಿನಲ್ಲಿ ಏರುತ್ತಾ ಹೋಗಬೇಕು. ಸಾಧಾರಣ 2 ಕಿಲೋಮೀಟರ್ ನಡೆದುಕೊಂಡು ಹೋಗುವ ದಾರಿ ಮುಗಿದಾಗ ಈ ಥರದ ದೃಶ್ಯ ಕಾಣಸಿಗುತ್ತದೆ. ಇನ್ನೂ ಸಾಧಾರಣ 1 ಕಿಲೋಮೀಟರ್ ಇದೆ ಅಂತ ನಮ್ಮ ಗೈಡ್ ಹೇಳುತ್ತಿದ್ದರು. ಹೀಗೆ ಮೇಲೆ ಹೋಗುತ್ತಿದ್ದೇವೆ. ತರಗಲೆಗಳ ಸದ್ದು, ಅದರಲ್ಲಿ ದೊಡ್ಡ ದೊಡ್ಡ ಮರಗಳು, ಕೆಲವು ಅಡ್ಡ ಬಿದ್ದ ಮರದ ದಿಮ್ಮಿಗಳು. ಒಂದು ದಟ್ಟವಾದ ಕಾಡಿನಲ್ಲಿ ಇದು ಈ ಥರದ ಅನುಭವ ಇದು ಮೊದಲನೆಯ ಸಲದ್ದು. ಇಲ್ಲ ಸ್ವಲ್ಪನೇ ಕೇವಲ 10 ನಿಮಿಷ, 10 ನಿಮಿಷ. ಇನ್ನು ಒಂದು ಅಪ್ಪು ಸರಿಯಾದ ಅಪ್ಪು ಉಂಟಲ್ಲಿ ಅಷ್ಟೇ. ನೀವು ಅಲ್ಲಿ ಹುಲ್ಲಿಗೆ ಹೋದ ನಂತರ ಏನು ಬೇಕಾದ್ರೂ ಮಾಡಿ, ಮೇಲಿಂದ ಕೆಳಗಡೆ ಹೊಣಿಕೆ ಸಖತ್ತಾಗಿ. ಅಪ್ಪ ಬಚ್ಚಿ ಹೋಯ್ತು, ಬಚ್ಚು ಅಲ್ಲಿ ಫುಲ್ ಫ್ರೀ ಅಲ್ಲ ಈಗ ಈ ಕಡೆಗೆ. ಮೇಲೆ ಏರುತ್ತಾ ಏದುಸಿರು ಬರುತ್ತಿದೆ. ಆದರೂ ಮಕ್ಕಳಲ್ಲಿ ಉತ್ಸಾಹ ತಗ್ಗಿಲ್ಲ. ಈಗ ಬೇವರಾಗುವಾಗ ನಮ್ಮ ಸುಸ್ತು ಹೋಯ್ತು, ಸುಸ್ತಾಗುವಾಗ ಇದು ಮೈ ಈಗ ಬಿಸಿ ಇಲ್ಲ, ಇದು ಕೋಲ್ಡ್ ಆಯ್ತು. ಇದು ಮುಳ್ಳು ಮರ, ಇದು ಮುಳ್ಳು ಅಥವಾ ಹೆಡಿ ಹಿಡಿದಾರೆಲ್ಲರೂ. ಈ ಕಾಡಿನಲ್ಲಿ ನೋಡಿ, ಹೋಗುವ ದಾರಿಗೆ ಅಡ್ಡವಾಗಿ ಬಳ್ಳಿಗಳು, ಮುಳ್ಳುಗಳು ಇರುತ್ತದೆ. ಅದನ್ನು ಕಡಿಯುತ್ತಾ ದಾರಿ ಮಾಡಿಕೊಡುತ್ತಿದ್ದಾರೆ ಇವರು. ಇದು ನಾವೆಲ್ಲಿಯಾದರೂ ಗೊತ್ತಿಲ್ಲದೆ ಇದ್ದವರು ಈ ಕಾಡಿನಲ್ಲಿ ಸಿಕ್ಕಾಕೊಂಡರೆ ಬಹುಶಃ ನಮಗೆ ಈ ಕಾಡಿನಿಂದ ಹೊರಗೆ ಬರಲು ಅಷ್ಟು ಸುಲಭ ಸಾಧ್ಯವಿಲ್ಲ. ಹೀಗೆ ಏಳುತ್ತಾ ಬೀಳುತ್ತಾ ಏರುತ್ತಾ ತಲುಪಿದೆವು. ವಾವ್, ವಾಟ್ ಎ ವಂಡರ್ಫುಲ್ ಸಿನಾರಿಯೋ. ದಿಸ್ ಈಸ್ ಅಮೇಝಿಂಗ್, ಇಂಪಾಸಿಬಲ್ ಟು ಇಮ್ಯಾಜಿನ್. ದಿಸ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ಬೈ ದೇಯರ್ ಓನ್. ರಿಯಲಿ ಎಷ್ಟೊಂದು ದೂರದವರೆಗೆ ಕಾಣುತ್ತಿರುವಂತಹ ದೃಶ್ಯ, ಅದರಲ್ಲಿ ಬೆಟ್ಟಗಳ ಸಾಲು, ಮೋಡಗಳು ತೇಲುತ್ತಿರುವಂತೆ ಕಾಣುತ್ತಿರುವ ದೃಶ್ಯ, ಇದನ್ನೊಂದು ಅನುಭವಿಸಿಯೇ ತೀರಬೇಕು. ಅಂತಹ ಸುಂದರ ದೃಶ್ಯಾವಳಿ ತೆರೆದುಕೊಂಡಿತ್ತು. ಈ ಒಂದು ದೃಶ್ಯಕ್ಕೆ ಬೇಕಾಗಿ ಈಗ ಕಷ್ಟ ಬಂದು ಈ 3.5 ಕಿಲೋಮೀಟರ್ ಗುಡ್ಡ ಹತ್ತಿಕೊಂಡು ಬಂದದ್ದು ಸಾರ್ಥಕವೆನಿಸಿತು.
ಆಚೆ ಅದೆಲ್ಲ ಫಸ್ಟ್ ಆಚೆ ಬೆಟ್ಟದ್ದು ಆಚೆ ಬಾಗುಂಡರ ಅದಕ್ಕೆ ಏನ್ ಗೊತ್ತಿದೆ ಕೊಡಿ ಕೊಡಿ ಅಲ್ಲ ಬೇಕಾಯ್ತು ಓ ಶಿಟ್ ಇಳಿಯೋದಾ ಅದೇ ಅದು ಸುಮಾರು 1.5 ಸಾವಿರ ವರ್ಷ ಆಗಿರ್ಬೋದಲ್ಲ ನನ್ನ ಹತ್ರ ಇದು ಮಿಲಿಟರಿ ಅಂತ ಹೇಳಲಿಲ್ಲ ಹಾಂ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತ ಹಿರಿಯಣ್ಣ ಮತ್ತು ಇವರ ಫ್ರೆಂಡಿಗೆ ಶಿವಪ್ರಸಾದ್ ಹಾಂ ಮಲ್ಲಿಕಾರ್ಜುನ ಅವರು ನಮ್ಮವರೇ ಪುನಃ ನಾವು ಥ್ಯಾಂಕ್ಸ್ ಹೇಳುವ ಅವಶ್ಯಕತೆ ಇಲ್ಲ. ಮೊನ್ನೆಯಿಂದ ಅವರು ನಮ್ಮೊಟ್ಟಿಗೆ ಇದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಎಲ್ರಿಗೂ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳು. ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳುತ್ತಾ ಪೆರಾಜೆಯಲ್ಲಿದ್ದಂತಹ ಶಾಸ್ತಾವು ದೇವಸ್ಥಾನದಲ್ಲಿ ಒಂದು ಚೊಕ್ಕವಾದ ಊಟ, ಅದರ ಸುಂದರ ಪರಿಸರವನ್ನು ಆಸ್ವಾದಿಸಿ ಇವತ್ತಿನ ಜೀವನದ ಅನುಭವದ ಸುಂದರ ನೆನಪುಗಳನ್ನು ವಿಡಿಯೋ ಮಾಡಿ ನಿಮಗಾಗಿ ತಂದಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಇಂಥ ಅನುಭವಗಳನ್ನು ಅನುಭವಿಸಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.